ಆಪ್ತಮಿತ್ರ ಇಲ್ಲಿ ಕೊಲಂಬಸ್ಸಲ್ಲಿ ನಾವೇ ಸ್ಕ್ರೀನ್ ಮಾಡಿದ್ದು. ಆಪ್ತಮಿತ್ರ ಆಮೇಲೆ ದ್ವಾರಕೀಶ್ ಎಲ್ಲ ಇಲ್ಲಿ ಬಂದಿದ್ರು, ಈ ಮನೆಯಲ್ಲೆಲ್ಲ ಬಂದು ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ಆ್ಯಂಡ್ ದ್ವಾರಕೀಶ್ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಅಮೇರಿಕಾ ದೇಶದಲ್ಲಿರುವಂಥ ಸೌರವ್ ಬಾಬು. ಇವತ್ತು ನಾವು ನಮ್ಮ ಸುರೇಶ್ ಚಿಕ್ಕಣ್ಣವ್ರನ್ನ ಕರ್ಕೊಂಡು ನಾನು ಫಸ್ಟು ಅಮೇರಿಕಾಗೆ ಬಂದಾಗ ಫಸ್ಟು ಕೆಲಸ ಮಾಡೋದಂಥ ಜಾಗ ಇದು. ನನಗೆ ಪ್ರೀತಿಯಾದ ಜಾಗ, ಎಲ್ಲೋದ್ರೂ ಅದನ್ನು ನೆನೆಸ್ಕೊತಾನೆ ಇರ್ತೀನಿ. ಅದೇ ಕೊಲಂಬಸ್ ಒಹಾಯೋ ಅಂತಂದ್ಬಿಟ್ಟು ಅಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರು 26 ವರ್ಷದಿಂದ ನನಗೆ ಪರಿಚಯ ಆಗಿದ್ದು. ಅವ್ರ ಮನೆ ಹೆಂಗಿದೆ ಅಂತ ನೋಡೋಕೆ ಬನ್ನಿ, ಎಲ್ಲರೂ ಮನೆ ಇಂಟೀರಿಯರ್ಗೆ ಹೋಗೋಣ. ನಾನು ಸುರೇಶ್ ರಾಫ್ ಅಂತ. ನಾನು ಮೆಡಿಕಲ್ ಡಾಕ್ಟ್ರು, ಅಲರ್ಜಿ ಆ್ಯಂಡ್ ಆಸ್ಮಾ ಫಿಸಿಷಿಯನ್ನು. ಅಮೇರಿಕಾಗೆ ಬಂದು 42 ವರ್ಷ ಆಯಿತು. ಮೊದಲು ನಾನು ಕ್ಯಾಸ್ಪರ್ ವಯೋಮಿಂಗಲ್ಲಿದ್ದೆ, ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡಿ ಇಲ್ಲಿ ಕೊಲಂಬಸ್ಗೆ ಬಂದು 30 ವರ್ಷ ಆಯಿತು. ಸೊ ನಮ್ಗೆ 3 ಜನ ಮಕ್ಕಳು. ದೊಡ್ಡವನು ಇಂಜಿನಿಯರು, ಮಧ್ಯದವಳು ಮೆಡಿಕಲ್ ಮುಗಿಸಿ ರೆಸಿಡೆನ್ಸಿ ಮಾಡ್ತಾಯಿದ್ದಾಳೆ. ಆಮೇಲೆ ಇನ್ನೊಬ್ಬ ಲಾ ಮುಗಿಸ್ಕೊಂಡು ನ್ಯೂಯಾರ್ಕಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ. ಆಮೇಲೆ ನಮ್ಮ ದೊಡ್ಡ ಮಗನೇ ಎಕೋ ಸ್ಪಿರಿಟ್ಸ್ ಅಂದ್ಬಿಟ್ಟು ಈ ಮೇಕ್ಸ್ ವಿಸ್ಕಿ, ರಾಮ್ ಅದೆಲ್ಲ ಮಾಡ್ತಿದ್ದಾನೆ. ಸೊ ಈಗ ಒಂದು ವೈನರಿ ತೊಗೊಂಡ್ವಿ, ಸೊ ಅದನ್ನು ಮ್ಯಾನೇಜ್ ಮಾಡ್ತಿದ್ದಾನೆ. ಸೊ ಇದು ನಮ್ಮ ಮನೆ ಕಟ್ಟಿ 25 ವರ್ಷ ಆಯಿತು. ಲಿವಿಂಗ್ ರೂಮು. ಸೊ ಇಲ್ಲಿ ನಾವು ಇದೆಲ್ಲ ಬ್ಯಾಂಗ್ಳೂರು ಕಾವೇರಿ ಅವರು ಅಕ್ಕಗೋಸ್ಕರ ಇಲ್ಲಿ 2000 ಅಕ್ಕ ಆ್ಯಕ್ಚುಲಿ ಇಲ್ಲಿ ಡಿಟ್ರಾಯ್ಟಲ್ಲಿ ಆಯಿತು. ಸೊ ಆಗ ಅವರು ಇದೆಲ್ಲ ತಂದಿದ್ರು, ಸರಿ ಅಂದ್ಬಿಟ್ಟು ಅವ್ರ ಹತ್ರನೇ ಎಲ್ಲ ತಗೊಂಡು ಇಲ್ಲಿ ಕೊಲಂಬಸ್ಗೆ ನಾವು ತರಿಸ್ಕೊಂಡ್ವಿ. ಸೊ ವಿ ಆರ್ ವೆರಿ ಹ್ಯಾಪಿ. ನಮ್ಗೊಂದು ಸ್ವಲ್ಪ ಈ ಜಾಗಕ್ಕೆ ಬಂದರೆ, ನಾನು ಮೈಸೂರಲ್ಲಿ ಓದಿದ್ದೆಲ್ಲ ಮೈಸೂರಲ್ಲಿ. ಸೊ ಮೈಸೂರ್ದು ಅರಮನೆ, ಆಮೇಲೆ ಅವ್ರ ಥರದ್ದು ದಸರಾ, ಅದರದ್ದು ಆ ಗ್ರ್ಯಾಂಡರು ಅದೆಲ್ಲ ಇರೋದ್ರಿಂದ ನಮ್ಗೆ ತುಂಬ ಇಷ್ಟ ಆಯಿತು. ಈ ಮನೆ ಕಟ್ಟಿಸಿದಾಗಲೂ ಅಷ್ಟೇ. ಸೊ ಮನೆ ನಾವು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಆಗಿನ ಕಾಲಕ್ಕೆ. ಸೊ ಅದೇ ಇಲ್ಲಿ ಇದು ಅಷ್ಟೇ ಆನೆ, ಸೊ ಅಲ್ಲಿಂದನೇ ತಂದಿದ್ದು. ಆಮೇಲೆ ಇದು ನಂದಿ. ಹಂಗೆ ನಾವು ಶಿವ ಭಕ್ತರು, ಬಸವಣ್ಣ ಫಾಲೋಯರ್ಸು. ಸೊ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ನಂದಿ ಇದ್ದರೆ ಇಲ್ಲಿ ಶಿವ ಇರ್ಬೇಕಲ್ಲ, ಅದಕ್ಕೇನು ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ದೇವ್ರ ಮನೆ ಮಾಡಿ, ಸೊ ದೇವ್ರ ಮನೆಯಲ್ಲಿ ಅದು ಅಷ್ಟೇ ಇಂಡಿಯಾಯಿಂದನೇ ಮಂಟಪ ತರಿಸಿದ್ದು. ಸೊ ಅವಾಗೆಲ್ಲ ಇದು ಅರೇಂಜ್ ಮಾಡಿ, ಸೊ ಈ ರೂಮಲ್ಲಿ ಕೂತ್ಕೊಂಡು ದೇವ್ರ ಪೂಜೆ ಮಾಡೋದು, ಮೆಡಿಟೇಷನ್ನು, ಸೊ ನಮ್ಮದು ಲಿಂಗ ಪೂಜೆ, ಸೊ ಅದೆಲ್ಲ ಎವ್ರಿ ಡೇ ಮಾಡ್ತೀನಿ. ಯಾಕಂದರೆ ಅದರಿಂದ ಒಂದು ಸ್ವಲ್ಪ ಮೆಡಿಟೇಷನ್ ಬಂದು ಮೈಂಡ್ ಒಂದು ಸ್ವಲ್ಪ ಕಾಮಾಗಿರುತ್ತೆ. ಸೊ ಆಮೇಲೆ ಅದೇ ಪ್ರಾಕ್ಟೀಸು ಅಲರ್ಜಿ ಆ್ಯಂಡ್ ಆಸ್ಮಾ. ಸೊ ನಾವು ಗ್ರೂಪ್ ಪ್ರಾಕ್ಟೀಸಲ್ಲಿದ್ದೀವಿ. 5 ಜನ ಅಲರ್ಜಿಸ್ಟ್ಗಳು, ಬೇರೆ ಬೇರೆ ಆಫೀಸ್ ಇದೆ. ಸೊ ಅದರಿಂದ ನಾನು ಮತ್ತು ಬೇರೆ ಬೇರೆ ವಿಷಯಗಳಲ್ಲೂ ತುಂಬ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಸೊ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದರಿಂದ ಅದು ಇದು ಮಾಡಬೇಕು ಅಂತ ಇರುತ್ತೆ. ನಾವು ಕೊಲಂಬಸ್ಸಲ್ಲಿ ತುಂಬ ಕನ್ನಡ ಆ್ಯಕ್ಟಿವಿಟೀಸು ಆವಾಗಲಿಂದ ಆಲ್ಮೋಸ್ಟ್ 30 ಇಯರ್ಸಿಂದ ಕೊಲಂಬಸ್ಸಲ್ಲಿ ಕನ್ನಡ ಆ್ಯಕ್ಟಿವಿಟೀಸು. ನಾವು ಅವಾಗೆಲ್ಲ ಮೂವೀಸ್ ಎಲ್ಲ ತರಿಸ್ತಾ ಇದ್ವಿ, ಆವಾಗಿನ್ನ ಹಳೆ ಕಾಲದ ಥರ ರೀಲ್ ಇದ್ದಾಗ ಆ ಥರ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ 2007-2008 ಇವರು ದ್ವಾರಕೀಶ್ ಆಪ್ತಮಿತ್ರ ಇಲ್ಲಿ ಕೊಲಂಬಸ್ಸಲ್ಲಿ ನಾವೇ ಸ್ಕ್ರೀನ್ ಮಾಡಿದ್ದು. ಆಪ್ತಮಿತ್ರ ಆಮೇಲೆ ದ್ವಾರಕೀಶ್ ಎಲ್ಲ ಇಲ್ಲಿ ಬಂದಿದ್ರು, ಈ ಮನೆಯಲ್ಲೆಲ್ಲ ಬಂದು ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ಆ್ಯಂಡ್ ದ್ವಾರಕೀಶ್ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ ಫಾರ್ ಅವರ್ ಫ್ಯಾಮಿಲಿ.
ಅಂದ್ರೆ ಇದು ಲೈಕ್ ಫುಲ್ಲಿ ಕಸ್ಟಮ್ ಬಿಲ್ಟ್ ಹೌಸ್? ಹೌದು, ಫುಲ್ಲಿ ಕಸ್ಟಮ್ ಬಿಲ್ಟ್ ಹೌಸ್. ನಾವು ಅವರು ಒಂದು ಈ ಏರಿಯಾದಲ್ಲಿ ಅಫ್ಕೋರ್ಸ್ ಔಟ್ಸೈಡ್ ಇಂದ ಹೇಗೆ ಮಾಡಬೇಕು ಅಂತ ಒಂದು ಇದಿರುತ್ತಲ್ಲ, ಇಲ್ಲೆಲ್ಲ ಸ್ಟೋನ್ ಹೌಸಸ್ ಮಾಡಬೇಕು, ಸ್ಟೋನು ಆ ಥರ ಇರಬೇಕು. ರೆಗ್ಯುಲರ್ ಆ ಥರದ್ದು ಮಾಡೋಂಗಿಲ್ಲ, ಬ್ರಿಕ್ಸ್ ಆರ್ ಸ್ಟೋನ್. ಸೊ ಆಮೇಲೆ ಒಳಗಡೆ ಎಲ್ಲ ನಾವೇ ತೋರಿಸಿ ನಮ್ಗೆ ಈ ಥರ ಕಂಬ ಬೇಕು ಅಂತ ನನಗೆ ಒಂಥರ ಈ ಥರ ಆಸೆ ಇತ್ತು. ಕಂಬ ಮತ್ತೆ ಇದೆಲ್ಲ ನೋಡಿದ್ರೆ ಸೇಮ್ ಇಂಡಿಯಾದ ನೆನಪಾಗ್ತದೆ ನಮಗೆ. ಇಂಡಿಯಾಲೇ ಎಲ್ಲೋ ಬಂದು ಅನಿಸ್ತಾ ಇದೆ, ನಮ್ಮ ದೇಶದ ಮನೆ ನೋಡ್ದಂಗೆ ಅನಿಸ್ತು. ಸೊ ಒಂದು ಹಳೆ ಕಾಲದ ತರ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇಂದಾನೆ ಮಾಡಿದ್ದು. ಅಂದ್ರೆ ಇವಾಗ ಲೈಕ್ ನಮಗೆ ಇವಾಗ ಅಟ್ಲೀಸ್ಟ್ ಈ ಜನರೇಷನ್ ಅಲ್ಲಿ ನಮಗೆ ಗೊತ್ತು ಲೈಕ್ ಲಾಟ್ ಆಫ್ ಇಂಡಿಯನ್ಸ್ ಇದಾರೆ ಇಲ್ಲಿ, ಮತ್ತೆ ತುಂಬಾ ಐಡಿಯಾಸ್ ಅವರಿಂದ ಹೆಂಗಾಗುತ್ತೆ, ಹೆಂಗೆ ಮನೆ ಬಿಲ್ಟ್ ಆಗುತ್ತೆ ಇಲ್ಲಿ ಅದೆಲ್ಲ ಗೊತ್ತಿತ್ತು. ಬಟ್ 25 years ಬ್ಯಾಕ್ ನಿಮಗೆ ಅಷ್ಟು ಕಾಂಟ್ಯಾಕ್ಟ್ಸ್ ಇರೋದಿಲ್ಲ ಅಂತ ಅನ್ಕೊಳ್ತೀನಿ. ಇಲ್ಲಿ ಇರ್ಲಿಲ್ಲ, ಬಟ್ ನಾನು ಬ್ಯಾಂಗ್ಳೂರ್ ತುಂಬಾ ಹೋಗ್ತಿತ್ತು. ಪ್ಲಸ್ ಹೇಳಿದ ನಾನು ಮೈಸೂರಲ್ಲಿ ಓದಿದ್ರಿಂದ ಅದೊಂಥರ ಅದೇ ತರ ಆಸೆ ಇತ್ತು. ಸೊ ಆಮೇಲೆ ಅಫ್ಕೋರ್ಸ್ ಇದು ಕೊಲಂಬಸ್ಗೆ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಅಷ್ಟೊತ್ತಿಗೆ ನಾವು ಇಂಡಿಯಾಗೆ ಹೋಗೋದು ಅದೆಲ್ಲ ಆ ಯೋಚನೆ ಎಲ್ಲ ಹೆಚ್ಚು ಕಡಿಮೆ ಬಿಟ್ಟಿದ್ವಿ. ಮಕ್ಕಳಿಗೆಲ್ಲ 7, 8, 10 ಏಜ್ ಆಗಿತ್ತು. ಸೊ ಸರಿ, ನಾನು ಆಗಿನ ಕಾಲಕ್ಕೆ ತಕ್ಕಂಗೆ ಚೆನ್ನಾಗಿರಲಿ, ನಮ್ಮ ಒಂದೇ ಸಲ ಮನೆ ಇನ್ನೊಂದೇನಂತಂದ್ರೆ ಮಕ್ಕಳು ಚಿಕ್ಕವರಿದ್ದಾಗ ಮಾಡಿದ್ರೆ ಒಂಥರ ಎಂಜಾಯ್ ಮಾಡ್ತಾರಲ್ಲ. ಈಗ ನಾವೆಲ್ಲ ಮಕ್ಕಳು ಆಚೆ ಹೋಗಿದ್ದಾರೆ, ಸೊ ನಾವಿಬ್ಬರೇ ಇವಾಗ ಅಂದ್ರೆ ಹೆಂಗೆ ಲೈಕ್ ಮನೆ ಪ್ಲಾನಿಂಗ್ ಮಾಡಿದ್ರಿ? ಅವ್ರು ಬಿಲ್ಡರ್ ಅವ್ರ ಹತ್ರ ಕೂತ್ಕೊಂಡು ಅವ್ರು ಹೇಳ್ತಾರೆ ಎಷ್ಟು ಸ್ಕ್ವೇರ್ ಫುಟ್ ಬೇಕು, ಆಮೇಲೆ ಅದು ಹೇಗಿರ್ಬೇಕು. ನಾವೇನ್ ಮಾಡೋದು ಅಂತ ಹೇಳಿದ್ರೆ, ಇವಾಗ ಮೋಸ್ಟ್ಲಿ ನಾವು ಯೂಸ್ ಮಾಡೋದು ಫ್ಯಾಮಿಲಿ ರೂಮು, ಡೈನಿಂಗ್ ರೂಮ್ ಅಲ್ವಾ, ಎಲ್ಲರೂ ಅದೊಂದೇ ತುಂಬಾ ಯೂಸ್ ಮಾಡೋದು. ಸೊ ಅದಕ್ಕೆ ನಾವೇನ್ ಹೇಳಿದ್ವಿ ಅಂತ ಹೇಳಿದ್ರೆ, ಈ ಜಾಗ ಪೂರ್ತಿ ಅಲ್ಲಿಂದ ಇಲ್ಲಿವರೆಗೂ ಕಾಣಿಸೋ ತರ ಇರಲಿ. ಸೊ ಅಡುಗೆ ಮಾಡ್ತಿದ್ರೆ ಆ ಥರ ಏನು ಮಾಡ್ತಿದ್ರು, ನೀವು ವಿಲ್ ಬಿ ಪಾರ್ಟ್ ಆಫ್ ದ ಫ್ಯಾಮಿಲಿ ರೂಮಲ್ಲಿ ಯಾರು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಅಂತ ಅಂದ್ಕೊಂಡು ಈ ಥರ ಮಾಡಿದ್ವಿ. ಐ ಮೀನ್ ಇವಾಗ ತುಂಬಾ ಟೆಕ್ನಾಲಜಿ ಮುಂದೆ ಬಂದಿದೆ, ಸೊ ಎವ್ರಿಥಿಂಗ್ ಲುಕ್ಸ್ ಈಸಿ, ಅಂದ್ರೆ ಈಸಿ ಅಂತ ಅನಿಸ್ತಿದೆ. ಬಟ್ ನಿಮ್ ಟೈಮಲ್ಲಿ ನೀವು ಓದಿ ಲೈಕ್ ಹೆಂಗೆ US ಗೆ ಮಾಸ್ಟರ್ಸ್ ಮಾಡಕ್ಕೆ ಅಥವಾ? ಇಲ್ಲ, ನಾನು ನಮ್ಮ ಫ್ಯಾಮಿಲಿ ಇದರಿಂದ ಬಂದಿದ್ದೆ. ನಾನು ಮೆಡಿಕಲ್ ಮುಗಿಸಿ ನಾನು ಇಲ್ಲಿ ಬಂದ ಮೇಲೆ ಫಾರಿನ್ ಎಕ್ಸಾಮ್ಸ್ ತಗೊಂಡು ಆಮೇಲೆ ಲೂಯಿವಿಲ್ ಯೂನಿವರ್ಸಿಟಿ ಆಫ್ ಲೂಯಿವಿಲ್ ಅಲ್ಲಿ ಇಂಟಲ್ ಮೆಡಿಸಿನ್ನು, ಆಮೇಲೆ ಅಲರ್ಜಿ ಅಂಡ್ ಆಸ್ಮಾ ಫೆಲೋಶಿಪ್ ಮಾಡಿದೆ. ಅದಾದ್ಮೇಲೆ ಅದೇ ಹೇಳಿದ್ನಲ್ಲ, ಕ್ಯಾಸ್ಪರ್ ವಯೋಮಿಂಗ್ಗೆ ನಮ್ದು ಫಸ್ಟ್ ಜಾಬು. ಅಷ್ಟೊತ್ತಿಗೆ ಮದುವೆ ಎಲ್ಲ ಆಗಿತ್ತು. ಸರಿ, ಅವಳು ಅರುಣ ಅಂತ ನನ್ನ ವೈಫು, ಅವಳು ಎಂಡೋಕ್ರೈನಾಲಜಿ. ಸೊ ಅವಳು ಅಲ್ಲಿ ಮುಗಿಸ್ಕೊಂಡು ಬಂದು ಆಮೇಲೆ ಒಂದ್ ಮಗು ಆದ್ಮೇಲೆ ಅವಳು ರೆಸಿಡೆನ್ಸಿ ಶುರು ಮಾಡಿದ್ಲು. ಲೂಯಿವಿಲ್ ಕೆಂಟಕಿಲಿ ಫೆಲೋಶಿಪ್ ಮಾಡಿ ಮುಗಿಸ್ತಿದ್ದಾಗ ವಯೋಮಿಂಗ್ ಹೋದ್ವಿ. ಮುಂಚೆ ಫಸ್ಟ್ ನಾವು ರೆಸಿಡೆನ್ಸಿ ನ್ಯೂಯಾರ್ಕ್ ಹೋಗಿ ರೆಸಿಡೆನ್ಸಿ ಮಾಡಿದ್ಯಲ್ಲ, ಆ ಕಥೆ ಹೇಳ್ತಾ ಇದ್ದೆ. ಫಸ್ಟ್ ನಿಮ್ ಫೆಲೋಶಿಪ್ ಮುಗಿದ್ಮೇಲೆ ಅಲ್ಲಿ ಹೋಗಿ ಅಲ್ಲಿ ಮಗು ಫಸ್ಟ್ ಮಗು ಆಯ್ತು. ದೆನ್ ನಾನು ನ್ಯೂಯಾರ್ಕ್ ಹೋಗ್ಬಿಟ್ಟು ರೆಸಿಡೆನ್ಸಿ ಮಾಡಿದೆ. 3 years ನಾನು ರೆಸಿಡೆನ್ಸಿ ಮಾಡಿದ್ದು. ರೆಸಿಡೆನ್ಸಿ ಆಗಿ ಮತ್ತೆ ವಾಪಸ್ ವಯೋಮಿಂಗ್ ಬಂದೆ. ನೀವು ಮಗು ಆದ್ಮೇಲೆ ರೆಸಿಡೆನ್ಸಿ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಸಪೋರ್ಟ್ ಇತ್ತು? ಅದೇ ನಮ್ಮಮ್ಮ, ಇವ್ರ ಅಮ್ಮ ಇದ್ರು, ಮತ್ತೆ ಯಾವಾಗ್ಲೂ ನಮ್ ಜೊತೆ ಇದ್ರು. ನನ್ಗೆ ಒಂಥರ ಫ್ರೀ ಇದ್ದಾಗ ಅಲ್ಲಿ ಬರ್ತಿದ್ರು, ಮಗು ಜೊತೆ ಅಲ್ಲಿ ಇರ್ತಿದ್ರು. ಇಲ್ಲಿಯವರು ಅವ್ರ ಜೊತೆ ಇರ್ತಿದ್ರು. ಮೋಸ್ಟ್ ಆಫ್ ದ ಟೈಮ್ ಅವ್ರ ಜೊತೆ ಇರ್ತಿದ್ರು, ಯಾಕಂದ್ರೆ ನಾನು ಸ್ವಲ್ಪ ಬಿಸಿ ಇರ್ತಿದ್ನಲ್ಲ. ಆಮೇಲೆ ಹೆಚ್ಚು ಕಡಿಮೆ ನಮ್ಮ ಸಿಸ್ಟರ್ ಇದ್ದಾರೆ,
ಇಲ್ಲೇ ಹೇಳಿದ್ನಲ್ಲ ನಾನು. ಅವರು ಇಲ್ಲಿ ಇದು ಮಾಡ್ತಿದ್ರು. ಬಟ್ ನಮ್ಮಮ್ಮ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಜೊತೆನೇ ಇರ್ತಾ ಇದ್ರು. ಇಲ್ಲಿ ಹೋದ್ರೆ ನಮ್ಮ ಅಪ್ಪ ಇಲ್ಲದೆ ಹೋದ್ರೆ ತುಂಬಾ ಸಪೋರ್ಟ್ ಬೇಕೇ ಹೌದು. ಪ್ಲಸ್ ಇವಾಗ ಮಕ್ಕಳು ಇವಾಗ ಯಾವಾಗ ಬೇಕೋ ಹೊಟ್ಬಿಡ್ಬೋದು, ಕೆಲಸ ಮಾಡ್ಬೋದು. ಮೂರು ಮಕ್ಕಳಾಗಿದ್ರು ವರ್ಕ್ ಮಾಡ್ತಾ ಇದ್ನಲ್ಲ, ಇಟ್ ವಾಸ್ ಸೋ ಈಸಿ ಬಿಕಾಸ್ ಅವ್ರು ಇರ್ತಿದ್ರು. ಸೊ ಮಕ್ಕಳು ಸ್ಕೂಲಿಂದ ಬರ್ತಿದ್ರು. ಒಂದು ಒಳ್ಳೆ ಸಾಫ್ಟ್ವೇರ್ ಕನ್ಸಲ್ಟಿಂಗ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಶುರು ಮಾಡಿ ಅದ್ರ ಬ್ರಾಂಚ್ ಬೆಂಗಳೂರಲ್ಲಿ ಓಪನ್ ಮಾಡಿ ಕನ್ನಡದವ್ರಿಗೆ, ಅದರಲ್ಲೂ ನಮ್ಮ ಹಾಗೆ ಹಳ್ಳಿಗಳಿಂದ ಬಂದವ್ರಿಗೆ ಫ್ರೀ ಟ್ರೈನಿಂಗ್ ಕೊಟ್ಟು, ಇನ್ಕ್ಲೂಡಿಂಗ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅವ್ರನ್ನೆಲ್ಲ ಈ ದೇಶಕ್ಕೆ ಕರೆಸ್ಕೊಂಡು ಈ ದೇಶದಲ್ಲಿರೋ ಎಲ್ಲ ಫಾರ್ಚ್ಯೂನ್ 500 ಕಂಪ್ನೀಸಲ್ಲಿ ನಮ್ಮ ಕನ್ನಡದವ್ರು ಇರಬೇಕು, ನಮ್ಮ ಕನ್ನಡದವ್ರು ಮೆರಿಬೇಕು. ಆಗ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ನೋಡಿ.